ಮಕ್ಕಳಿಗೆ ರಾಜಕಾರಣಿ ಮಾಡಬೇಕು, ಟಿಕೆಟ್ ತರಬೇಕು, ಲೋಕಸಭಾ MP ಮಾಡಬೇಕು, ರಾಜ್ಯಸಭಾ MP ಮಾಡಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಬಡವರು ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಕಿಂಚಿತ್ ನಾಚಿಕೆ ಮಾನ ಮರ್ಯಾದೆ ಇಲ್ಲಿರ್ತಾರ ನಮ್ಮನ್ನ ವರ್ತಿಸ್ತಾ ಇದ್ದೀವಿ. ಸುಳ್ಳು ಭರವಸೆ ಕೊಡ್ತೀರಿ, ಸುಳ್ಳು ಹೇಗೆ ಕೇಳ್ತೀರಿ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಗೆ ಸವಾಲನ್ನ ಹಾಕ್ತಾ ಇದ್ದೀನಿ. ತಾಕತ್ತಿದ್ರೆ, ನಿಮಗೆ ತಾಕತ್ತನ್ನದಿದ್ರೆ, ದಮ್ಮಿದ್ರೆ ಪ್ರಪಂಚದಲ್ಲಿ ಮತ್ತೊಂದು ನೇಪಾಳವನ್ನ ಸೃಷ್ಟಿ ಮಾಡಬೇಡಿ. ಬಿಟ್ಟಿ ಭಾಗ್ಯ ಏನು ಬೇಡ, ವಿದ್ಯಾರ್ಥಿ ಜೀವನಕ್ಕ ದಾರಿ ದೀಪ ಆಗೋದ್ ಕೊಡ್ರಿ. ಬಿಟ್ಟಿ ಭಾಗ್ಯ ತಗೊಂಡ್ ಏನ್ ಮಾಡ್ಲೈತ್ರಿ ನಾವ? ನೀವ್ ಬರ್ರಿ ನಮ್ಮ ಮನೆಗೆ, ನಾನೇ ನಿಮ್ 4 ಸಾವಿರ ಕೊಡ್ತೀನಿ. ನಮ್ಮ ಮನೆಗೆ ಬಂದ್ ಕುಂಡ್ರೆ 4 ಸಾವಿರ ಹೋಗಿದ್ದೆ ನೀನು ನೋಡೋಣ. ನಾವ್ ಹಾಕಿರೋ ಭಿಕ್ಷೆಯಲ್ಲಿ ಸರ್ಕಾರ ಇರೋದು, ನಿಮ್ಮಪ್ಪಂದಲ್ಲ ಸರ್ಕಾರ. ಮಾನ ಮನುಷ್ಯತ್ವ ಏನಾದ್ರು ಐತಾ? ಒಬ್ಬ ವಿದ್ಯಾರ್ಥಿ ಅವ್ರ ಮಕ್ಕಳ ಜೀವನವನ್ನು ರೂಪಿಸೋದ್ರಲ್ಲಿ ಎಲ್ಲಾ ರಾಜಕಾರಣಿಗಳು ಬಿಸಿ ಆಗಿಬಿಟ್ಟಿದ್ದಾರೆ ಸ್ನೇಹಿತರೆ. ನಮಗಾರಿ ನಾವು ಬೀದಿ ಸತ್ತ ನಮ್ ತಂದೆ ತಾಯಿ ಹೊರಗೆ ಬರ್ತಾರ, ಆಗ ನಿಮ್ಗೆ ಗೊತ್ತೈತಿ. ಇವತ್ತು ಬಡವರ ಮಕ್ಕಳ ಬಾರು ಬೀದಿಗೆ ಬಂದಿದೆ ಅನ್ನೋ. ನೀವು ಟೋಪಿ ಮಾಡಿರಿ, ಅದೇ ಟೈಪ್ ನಮ್ಗೇನಾರು ಮಿತಿ ಕೊಡ್ಲಿಲ್ಲ, CM ಮನೆ ಮುತ್ತಿಗೆ ಹಾಕೋದು ಗ್ಯಾರಂಟಿ, ನಾವಂತೂ ಬಿಡೋದಿಲ್ಲ. ಏನ್ ಆಟ ಹಚ್ಚಿರಿ? ದಿನಕ್ಕೂ ನಾನು ಎಣಿಕೆ ಕೊಡ್ತೀರಿ. ಕಳೆದ ವರ್ಷ ಹೇಳಿದ್ರಿ ಸ್ವಾಮಿ ನೀವು 1,000 ರೂಪಾಯಿ ಬೇಡ, ಫ್ರೀ ಬಸ್ ಬೇಡ, ವಯೋಮಿತಿಯನ್ನು ಹೆಚ್ಚಿಗೆ ಮಾಡಿ ಉದ್ಯೋಗನ ಸೃಷ್ಟಿ ಮಾಡಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸುಮ್ಮನೆ ಆಯ್ಕೆ ಮಾಡ್ಕೊಂಡ್ಬಿಟ್ಟಿವೇನೋ. ಎಲ್ಲೋ ಕೂಲಿ ನಾಲಿ ಮಾಡಿಬಿಟ್ರೆ ನಮ್ಮಪ್ಪ ನಮಗೆ ಒಳ್ಳೆ ಮಗನಾಗಬಹುದಾಗಿತ್ತು. ದಿನಕ್ಕೆ 300 ರೂಪಾಯಿದಿಂದ 500 ರೂಪಾಯಿ ದುಡ್ಡು ಸಾಕ್ಬೋದಾಗಿತ್ತು. ಇವತ್ತು ಸರ್ಕಾರದ ನೌಕರಿಯನ್ನು ನಂಬಿಕೊಂಡು ಎಲ್ಲೋ ಒಂದು ಕಡೆ ನಾವು ಮೂಲೆ ಗುಂಪಾಗಿಬಿಟ್ಟಿವೆ ಅನ್ಸುತ್ತೆ.